ಈಗ ಡಿ ಕೆ ಶಿವಕುಮಾರ್ ಅವರಂತ ಅಂದರೆ ಅವ್ರ ಫೋರ್ಸ್ ನೋಡಿದ್ರೆ ಒಂದು ರೀತಿ ಯೂತ್ ಪಾಲಿಟಿಕ್ಸ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ, ಹೀಗಾಗಿ ಯೂತ್ಸ್ಗೆ ಜಾಸ್ತಿ ಅವಕಾಶ ಸಿಗಬಹುದಾ? ಅಲ್ಲ, ಅವರು ಅದೇ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಒಂದು ಇದು ಇದೆ, ಮಾಹಿತಿ ಇದೆ. ಅಂದರೆ ಸ್ವಲ್ಪ ಯಂಗ್ಸ್ಟರ್ಸ್ ಪಾಲಿಟಿಕ್ಸಲ್ಲಿ ಯಂಗ್ಸ್ಟರ್ಸ್ ಅಂತಂದರೆ 50 ಇದ್ರು ಹೆಂಗೆ, 55 ಇದ್ರು ಹೆಂಗೆ, 60 ಇದ್ರು ಹೆಂಗೆ. ಹೆಂಗಂದರೆ ನಾವು ಜೆನ್ಜಿ 20s ಎಲ್ಲ ನೋಡಬಾರ್ದು. ಅವರು ಆ ಥರ ನ್ಯೂ ಫೇಸ್ಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು, ಅವರ ಕ್ಯಾಬಿನೆಟ್ಗೆ ಒಂದು ಫ್ರೆಶ್ ಲುಕ್ ಬರಬೇಕು ಅನ್ನುವ ಒಂದು ಪ್ರಯತ್ನದೊಳಗಡೆ ಇದ್ದಾರೆ ಅವರು. ಆ ರೀತಿ ಹೆಚ್ಚು ಜನರಿಗೆ ಅವಕಾಶ ಸಿಗಬಹುದು ಅಂತ ಅನಿಸ್ತಾ ಇದೆ. ಈವನ್ ಅದರ್ವೈಸ್ ಕಾಂಗ್ರೆಸ್ ಪಾರ್ಟಿಯ ರಾಜಕಾರಣ ಈಗೇನು ಸ್ವಲ್ಪ ಮಟ್ಟಿಗೆ ಅವರು ತಮ್ಮ ಅಪ್ರೋಚನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ಜನರಿಗೆ ಮತ್ತು ಸ್ವಲ್ಪ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳನ್ನೇ ನಾವು ನೋಡಿದರೂ ಕೂಡ ಕೇರಳದೊಳಗಡೆ ಇವ್ರನ್ನ ಯಾರನ್ನ ವಿ ಡಿ ಸತೀಶನ್ ಅವರನ್ನ ಮುಖ್ಯಮಂತ್ರಿ ಮಾಡಿದರು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ 58 ವರ್ಷದವರು ಮುಖ್ಯಮಂತ್ರಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು 64 ವರ್ಷದವರು ಇದ್ದಾರೆ. ಇದು ಒಂದು ರೀತಿ ಒಳಗಡೆ ಸ್ವಲ್ಪ ಹೊಸ ನೀರು ಬರಲಿ ಅನ್ನೋ ಒಂದು ವಿಚಾರದೊಳಗಡೆ ಕಾಂಗ್ರೆಸ್ ಪಾರ್ಟಿ ಕೂಡ ಇದೆ. ಅದೇ ಒಂದು ದಾಟಿ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದುವರೆದ್ರೆ ಖಂಡಿತ ಅವರು ಇಲ್ಲಿನೂ ಕೂಡ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ಫ್ರೆಶ್ ಜನರಿಗೆ ಅವಕಾಶವನ್ನು ಕೊಡ್ತಾರೆ. ಒಂದು ಹೊಸ ಲುಕ್ಕು, ಫ್ರೆಶ್ ಲುಕ್ಕು ಕ್ಯಾಬಿನೆಟ್ಗೆ ಬರ್ಬೋದು ಅಂತ ಅನಿಸ್ತದೆ. ಸರ್, ಈಗ ಇಬ್ಬರಿಗೂ ಕೂಡ ಈ ಕಡೆ ಸಿದ್ದರಾಮಯ್ಯನವರಿದ್ದಾರೆ, ಹಾಗೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಈ ಒಂದು ಸಚಿವ ಸಂಪುಟ ರಚನೆ ಅನ್ನೋದು ಯಾಕೆ ಪ್ರತಿಷ್ಠೆ ಆಗ್ತಾ ಇದೆ, ಅಥವಾ ಪ್ರತಿಷ್ಠೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಸಹಜವಾಗಿಯೇ ಇದು ಪ್ರತಿಷ್ಠೆ. ಯಾಕಂದರೆ ಇದು ರಾಜಕಾರಣ. ರಾಜಕಾರಣದೊಳಗಡೆ ಅವರ ಎಲ್ಲರೂ ಕೂಡ ತಮ್ಮ ಹಿಡಿತ ಇರಲಿ, ತಮ್ಮ ಕೈ ಮೇಲಾಗಲಿ, ತಮ್ಮ ಗುಂಪಿನವರು ಹೆಚ್ಚು ಅಧಿಕಾರದೊಳಗಡೆ ಇರಲಿ ಅಂತ ಪ್ರಯತ್ನ ಮಾಡೋದು ಭಾಳ ಸಹಜ. ಈಗ ನಾಳೆ ಇಂಥವರು ಒಬ್ಬರು ಮುಖ್ಯಮಂತ್ರಿ ಆದಾಗ ಇಷ್ಟೊಂದು ಎಲ್ಲ ಹೊಸಬರಿಗೆ ಅವಕಾಶವನ್ನು ಕೊಡಿಸಿ ಅವರನ್ನು ಬೆಳೆಸಿದ್ರು ಅಂತ ನಾಳೆ ನಾವೇ ಮಾತಾಡ್ತೀವಿ. ನಾವು ಮಾತಾಡ್ತೀವಲ್ಲ, ಸಹಜವಾಗಿ ಎಲ್ಲರೂ ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೋಬೇಕು, ತಮಗೆ ಲಾಯಲ್ ಆದಂಥ ಒಂದು ತಂಡವನ್ನು ಕಟ್ಕೋಬೇಕು ಅಂತ ಮಾಡ್ತಾ ಇರೋದ್ರಿಂದ ಈಗ ಕ್ಯಾಬಿನೆಟ್ಟಲ್ಲಿ 33-34 ಜನ ಮಂತ್ರಿಗಳಾಗಬೇಕು. ಅದರೊಳಗಡೆ ಸ್ವಲ್ಪ ಒಂದು ನಂಬರು. ಎರಡನೇದು, ನಾಳೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗೋಸ್ಕರನೂ ಜಗಳ ಬರುತ್ತೆ. ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ನಾವು ಟಾಪ್ 1, 2, 3, 4, 5 ಕೆಲವು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಅಂತಂದರೆ ಅವುಗಳನ್ನು ನಮ್ಮವ್ರ ಕೈಯೊಳಗಡೆ ಇರಲಿ ಅಂತೇಳಿ ಸಿದ್ದರಾಮಯ್ಯನವರು, ಇಲ್ಲ ನಮ್ಮ ಬೆಂಬಲಿಗರ ಕೈಯೊಳಗಡೆ ಇರಲಿ ಅಂತ ಡಿ ಕೆ ಶಿವಕುಮಾರ್ನವರು ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ವೈ ಇದು ಪ್ರತಿಷ್ಠೆ ಅಷ್ಟೇ. ಯಾಕಂದರೆ ಅವರವರ ನಾವು ಇನ್ನೂ ಕೂಡ ಹೆಚ್ಚು ರೆಲೆವೆಂಟ್ ಆಗಿರಬೇಕು, ಹೆಚ್ಚು ನಾವು ಇನ್ಫ್ಲೂಯೆನ್ಷಿಯಲ್ ಇದ್ದೀವಿ, ನಮ್ಮ ಪ್ರಭಾವ ಇದೆ ಸರ್ಕಾರದ ಮೇಲೆ ಅಂತ ತೋರಿಸ್ಲಿಕ್ಕೆ, ತಮ್ಮ ಶಕ್ತಿ ಇದೆ ಅಂತ ತೋರಿಸ್ಲಿಕ್ಕೆ ಇಬ್ಬರು ಪ್ರಯತ್ನವನ್ನು ಸಹಜವಾಗಿಯೇ ಮಾಡ್ತಾರೆ. ರಾಜಕಾರಣದೊಳಗಡೆ ಇದು ಭಾಳ ಸಹಜವಾದಂಥ ಒಂದು ವಿಚಾರ.